ಇವತ್ತು ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಆ ಬಜ್ಜಿ ಅಲ್ಲ, ಬಜ್ಜಿ ಸಾರು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೊಬ್ಬರಿ ಸಾರು. ಮೊದಲಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ, ಯಾಕಂದ್ರೆ ಇದನ್ನ ಸ್ಟಾರ್ಟಿಂಗೇ ಮಾಡ್ಕೊಂಡು ಕೂಲ್ ಆದ್ಮೇಲೆ ಮಿಕ್ಸ್ ಮಾಡ್ಕೊಳಕ್ ಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋಷ್ಟು ಎಣ್ಣೆ, 1 ಟೀ ಸ್ಪೂನ್ ತುಪ್ಪ, ಆಮೇಲೆ ಸ್ವಲ್ಪ ಬಿಸಿ ಆದ್ಮೇಲೆ 3-4 ಚಿಟಿಕೆ ಹಿಂಗ್, ಸ್ವಲ್ಪ ಸಾಸಿವೆ, ಕರ್ಬೇವು ಹಾಕಿ ಗ್ಯಾಸ್ ಆಫ್ ಮಾಡ್ಬಿಡೋಣ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರಲ್ಲಿ ಅರ್ಧ ಬಟ್ಲದಷ್ಟು ತುರ್ದಿದ್ ಕೊಬ್ಬರಿ, 1 ಮುಷ್ಟಿಯಷ್ಟು ಕಡ್ಲಿ, ಆಮೇಲೆ ಇಲ್ಲಿ 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಜೀರಾ, 5-6 ಚಿಕ್ಕ ಹುಣಸೆಹಣ್ಣು, 8-10 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ಈಗ ಈ ಥಿಕ್ ಪೇಸ್ಟ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಡೀಟೇಲ್ಡ್ ರೆಸಿಪಿ ಕಮೆಂಟ್ಸಲ್ಲಿ ಹಾಕಿದ್ದೀನಿ. ಮಿಕ್ಸರಲ್ಲೇ ಥಿಕ್ ಪೇಸ್ಟ್ ಉಳ್ಕೊಂಡಿರುತ್ತೆ. ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನ ಕೂಡ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣಂತೆ. ತುಂಬ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಇತ್ತಂದರೆ ಸಾಕು. ಎಲ್ಲ ಪ್ರಾಪರಾಗಿ ಮಿಕ್ಸ್ ಆದಮೇಲೆ ನಾವು ಆಗಲೇ ಮಾಡ್ಕೊಂಡಿದ್ದು ಒಗ್ಗರಣೆನ ಇದ್ರಲ್ಲಿ ಹಾಕೊಂಬಿಡೋಣಂತೆ. ಸೊ ಎಲ್ಲ ಪ್ರಾಪರಾಗಿ ಮಿಕ್ಸ್ ಆದಮೇಲೆ ನಮ್ಮ ಬಜ್ಜಿ ಸಾರು ರೆಡಿ ಆಗಿದೆ. ಸರ್ವ್ ಮಾಡಬೇಕಿದ್ರೆ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಇದ್ರ ಜೊತೆಗೆ ನಾನ್ ವೆಜ್ ಸೈಡ್ಸ್ ಇತ್ತಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ಮಟನ್ ಫ್ರೈ ರೆಸಿಪಿ ಆಲ್ರೆಡಿ ನನ್ನ ಪ್ರೀವಿಯಸ್ ರೀಲಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ.